Washi, 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 washi. హాయ్ హలో గైస్, గుడ్ మార్నింగ్. దిస్ ఇస్ ఓజీ బ్లాగ్. సో నేను నా ఫ్రెండ్ గారు అయితే ఇప్పుడే పేపర్స్ కట్ చేస్తున్నాం. బ్లాక్ అండ్ బ్లాక్ అవుట్ఫిట్ వేసి ఫ్యాన్ షోకి వెళ్తున్నాం. ఫస్ట్ డే ఫస్ట్ షో ఫర్ పవర్ స్టార్ పవన్ కళ్యాణ్ గారు. ఎక్సైటెడ్. ಹಾಯ್ ಹಲೋ అందరికీ నమస్కారం. మా లిటిల్ థింగ్స్ పేజ్కి స్వాగతం. ಎಲ್ಲರಿಗೂ ನಮಸ್ಕಾರ. ಓಕೆ ಬ್ರೋ, ఎలా ఉంది సినిమా ఓజీ? డెత్ కోట కన్ఫర్మ్ అంట. సినిమా అయితే మస్తుంది. అరిచి గొంతుపోయింది. వీడు నా ఫ్రెండ్, కర్ణాటకలో కన్నడ వాడు. లైక్ పవన్ సినిమాలు చూసినా కానీ అప్పుడప్పుడు వస్తున్నాడు సినిమాలకి. ఈసారి అయితే ఫ్యాన్ గా కన్వర్ట్ చేసేసాడు. ఓజీ ఫ్యాన్ నేను. ఓజీకి బ్యాండ్ కట్టినాడు, చేతిలో టవల్, కంప్లీట్ గా ఫ్యాన్ అయిపోయినాడు. సో నువ్వు చెప్పు, నీకు ఎలా అనిపించింది సినిమా? యాక్చువల్లీ బ్రో, నాకు తెలుగు అంత రాదు, అనే కొంచెం వస్తుంది. ಪರ್లేదు, నేను ಕನ್ನಡಲ್ಲೇ చెప్తాను. చెప్పు. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬು ಮಾಡಿ. ಇನ್ನೂ ಈ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಇವನು ನನ್ನ ಜೊತೆ ಹಿಂಗೆ ಇದ್ದು ಇವನು ರಿವ್ಯೂಸ್ ಕೊಡ್ತಾನೆ ಇರ್ತಾನೆ. ನಾನು ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಗೆ ಏನು ಮೂವಿ ಬೇಕೋ, ರಿವ್ಯೂಸು, ಪಾಡ್ಕಾಸ್ಟ್ ಏನು ಬೇಕು ಹೇಳಿ, ಎಲ್ಲನೂ ಮಾಡ್ತೀವಿ. ಇವಾಗ ಮೂವಿ ಬಗ್ಗೆ ಹೋಗೋಣ, ಮಾತಾಡೋಣ. ನಿಂಗೇನು ಇಷ್ಟ ಆಯಿತು ಅಂತ ನೀನು ಹೇಳ್ಬೇಕು. ಪವನ್ ಕಲ್ಯಾಣ್ ಎಂಟ್ರಿ ಅಂತೂ ಸಖತ್ ಮಾಸ್ ಆಗಿತ್ತು. ಈ ಥರ ಆ್ಯಕ್ಷನ್ ಮೂವಿ ಇರುತ್ತಂತ ಅಂದ್ಕೊಂಡೇ ಇರಲಿಲ್ಲ. ಮೂವಿಯಲ್ಲಿ BGMs ಎಲ್ಲ ನೋಡೋದಾದರೆ ಮಸ್ತಾಗಿದೆ. ಎಲ್ಲ ಫ್ಯಾನ್ಸ್ಗಂತೂ ಹಬ್ಬ ಮಾಡ್ತಿರ್ತಾರೆ ఇష్టొత్తಲ್ಲಿ. ఈ సినిమాలో నాకు పర్టికులర్గా పవన్ కళ్యాణ్ గారి లుక్స్ అయితే చాలా బాగా నచ్చింది. నేను చిన్నప్పటి నుంచి చూస్తూ పెరిగిన సినిమాల్లో దిస్ ఈస్ వన్ ఆఫ్ ద బెస్ట్ లుక్స్ ఆఫ్ పవన్ కళ్యాణ్ గారు. డైరెక్టర్ అండ్ స్క్రీన్ ప్లే అయితే నాకైతే మైండ్ బ్లోయింగ్. తమనన్న BGM అయితే నెక్స్ట్ లెవెల్. థియేటర్లో సీట్లు అయితే షేక్ ఆడిచ్చిండు. అండ్ స్క్రీన్ ప్లే గురించి అయితే పర్టికులర్గా మాట్లాడాలి. కొన్ని సీన్స్ పర్టికులర్గా చాలా ఫ్యాన్ మూమెంట్స్ ఉన్నాయి. ఆ ఫ్యాన్స్ ఎంజాయ్ చేసేలాగానే ఉంది. ఇప్పుడు మా ఫ్రెండ్ అడుగుతా, వాడేం చెప్తాడో చూద్దాం. ನೀನು ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ ನನ್ನನ್ನು ಪವನ್ ಕಲ್ಯಾಣ್ ಫ್ಯಾನ್ ಮಾಡಿಬಿಟ್ಟ. ಮೂವಿಗೆ ಕರ್ಕೊಂಡೋಗಿ ನಿನ್ಗೆ ಹೆಂಗೆ ಅನಿಸ್ತು ಫುಲ್ ಮೂವಿ? ಸೊ ಸೀಟಲ್ಲಿ ಕೂತ್ಕೊಂಡ್ವಿ, ಮೈಂಡ್ ಬ್ಲಾಕ್ ಆಯಿತು. ಎಲ್ಲರೂ ಕಿರ್ಸ್ತವ್ರು ಫ್ಯಾನ್ಸು. ಒಂದು 5 to 10 minutes ಅಷ್ಟರಲ್ಲಿ ಎಂಟ್ರಿ ಸೀನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಕಿರ್ಚಿ ನಮ್ಮ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ಇವಂದು ಹೋಗಿದೆ, ನಮ್ಮದು ಹೋಗಿದೆ, ಕ್ಯಾಮ್ರಾಮನ್ದು ಹೋಗಿದೆ, ಇಲ್ಲಿ ನಮ್ಮ ಎಡಿಟರ್ ಇದ್ದಾರೆ ಅವ್ರದ್ದು ಹೋಗ್ಬಿಟ್ಟಿದೆ. ಸೊ ಒಂದು ಥಿಂಗ್ ಏನಂತೀನಿ ಅಂದರೆ, ಪವನ್ ಕಲ್ಯಾಣ್ ಅವ್ರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಕರ್ನಾಟಕ ಅಲ್ಲಿ, ಆಂಧ್ರ ಅಲ್ಲಿ, ತೆಲಂಗಾಣ ಅಲ್ಲಿ, ತಮಿಳ್ನಾಡಲ್ಲಿ. ಬಟ್ ಇಷ್ಟು ವರ್ಷ ಅವ್ರು ಮಾಡಿರೋ ಮೂವೀಸಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಮೂವಿ. ವರ್ತ್ ದ ವೇಟ್. BGMs ಅಂತೂ ಎಲಿವೇಶನ್ ಸೀನ್ಗೆ ಸಕ್ಕದಾಗಿ ಸಿಂಕ್ ಆಗಿತ್ತು. ಒಂದೊಂದು ಸೀನು ಸೂಪರ್ ಆಗಿತ್ತು. ಫುಲ್ ರ್ಯಾಂಪೇಜ್. ಆಕ್ಚುಲಿ ನನಗೆ BGM ಸಖತ್ ಇಷ್ಟ ಆಯ್ತು. ಯಾವ BGM ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು ನನಗೆ. BGM ಸಕ್ಕತ್ತಾಗಿದೆ. ಆಕ್ಚುಲಿ ರಿಲೀಸ್ ಮಾಡಿರೋದಕ್ಕಿಂತ ಮೂವೀಸಲ್ಲಿ ಇರೋದೆಲ್ಲ ಇನ್ನೂ ಮಸ್ತಾಗಿದೆ. ನೋಡ್ಲೇಬೇಕು ಮೂವಿನ. ಆ್ಯಂಡ್ ಈ ಮೂವಿಯಲ್ಲಿ ಸ್ಮಾಲ್ ಲವ್ ಟ್ರ್ಯಾಕ್ ಕೂಡ ಮಾಡಿದ್ದಾರೆ, ಅದು ಕೂಡ ಸೂಪರ್ ಆಗಿತ್ತು. ಸುವಿ ಸಾಂಗ್ ಯೂಟ್ಯೂಬಲ್ಲಿ ಫಸ್ಟೇ ರಿಲೀಸ್ ಆಗಿತ್ತು. ಅದರಿಂದ ಒಂದಷ್ಟು ಹೈಪ್ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತು, ನೀವು ಕೇಳಿಸ್ಕೊಂಡಿರ್ತೀರ. ಆ ಸಾಂಗ್ ಪಿಕ್ಚರೈಸೇಷನ್ ಕೂಡ ತುಂಬಾ ಚೆನ್ನಾಗಿದೆ. ವಿಡಿಯೋ ಸಾಂಗ್ ಕೂಡ ಸೂಪರ್ ಆಗಿತ್ತು. ಪ್ರಕಾಶ್ ರಾಜ್ ಅವರು ಸ್ಟಾರ್ಟಿಂಗಿಂದ ಎಂಡ್ ತನಕ ಅವ್ರು ಕೊಡೋ ಹೈಪು, ಎಲಿವೇಶನ್ ಸೀನ್ಸು, ಅವ್ರ ಕ್ಯಾರೆಕ್ಟರ್ಗಿರೋ ಇಂಪಾರ್ಟೆನ್ಸು ತುಂಬಾ ಚೆನ್ನಾಗಿದೆ. ಶ್ರೇಯಾ ರೆಡ್ಡಿ ಅವ್ರು ಮಾಡಿದ್ದಾರೆ, ಅವ್ರದ್ದು ತುಂಬಾ ಚೆನ್ನಾಗಿದೆ. ಅರ್ಜುನ್ ದಾಸ್ ಒನ್ ಆಫ್ ದ ಇಂಪ್ಯಾಕ್ಟ್ ಮೂವಿಯಲ್ಲಿ ಅವ್ರ ರೋಲ್ ಕೂಡ. ಆ್ಯಂಡ್ ಇಮ್ರಾನ್ ಹಶ್ಮಿ ಅವರು ಓಮಿ ವಿಲನ್ ಆಗಿ ಮಾಡಿದ್ದಾರೆ. ಇವನಂತೂ ಕಿರ್ಸ್ತಾನೆ ಇದ್ದ ಥಿಯೇಟ್ರಲ್ಲಿ. ಅವ್ರನ್ನ ನೋಡಿದಾಗೆಲ್ಲನೂ ಮೈಂಡ್ ಇವನಿಗೂ ಹೋಗ್ಬಿಟ್ಟಿದೆ ಮೂವಿ ನೋಡ್ಬಿಟ್ಟು. ಸೊ ಈ ಥರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೊಟ್ಟವ್ರು ಅವ್ರದ್ದು 100% ಎಫರ್ಟ್ ಅಂತೂ ಇದ್ದೇ ಇದೆ. ನಾನು ಬರೀ ಕ್ರೆಡಿಟ್ ಒಬ್ಬರಿಗೆ ಇಬ್ಬರಿಗೆ ಅಂತ ಕೊಡೋಕ್ಕಾಗಲ್ಲ. ಇಡೀ ಟೀಮ್ ಹಾರ್ಡ್ ವರ್ಕಿಂದ 2.5 years ನಾವು ವೆಯ್ಟ್ ಮಾಡಿ ಕೊನೆಗೂ ನೋಡೋದಕ್ಕೆ ಸ್ಯಾಟಿಸ್ಫೈಡ್ 100%. ಆಸ್ ಎ ಪವನ್ ಕಲ್ಯಾಣ್ ಫ್ಯಾನ್ ನನಗೆ ಈ ಮೂವಿ 10ಗೆ 9.5 ಕೊಡ್ತೀನಿ. ಡೈರೆಕ್ಷನ್ಗೆ 10 out of 10. ಆ್ಯಕ್ಷನ್ ಸೀನ್ಸ್ಗೆ 10ಗೆ 10.5ನೇ ಕೊಡ್ತೀನಿ. BGM ಕೂಡ ಔಟ್ಸ್ಟ್ಯಾಂಡಿಂಗ್ 10ಗೆ 10. ಮೂವಿ ಆಲ್ ಓವರ್ 9.5 ಆಸ್ ಎ ಪವನ್ ಕಲ್ಯಾಣ್ ಫ್ಯಾನ್. ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ರಕ್ಷಿತಾಗೆ ಹೇಳ್ಬೇಕು. ಈ ಬ್ಯಾಂಡ್ನ ಕ್ರಿಯೇಟ್ ಮಾಡಿದ್ದು ಅವರೇನೆ. ಆ್ಯಂಡ್ ಹರೀಶೇ ನಮಗೆ ಈ ಟವಲ್ ಎಲ್ಲ ತಂದುಕೊಟ್ಟ. ಇದೆಲ್ಲ ಫ್ಯಾನ್ ಬಾಯ್ ಮೂಮೆಂಟ್ಸ್ ತುಂಬ. ಇದರಿಂದ ತುಂಬಾ ನಮಗೆ ಲೈಕ್ ಹೋಗೋ ಜನ ಎಲ್ಲಿ ಮಾಡಿಸಿದ್ರಿ, ಫೋಟೋಸಿಗೆ ಬೇಕಿದೆ, ಎಲ್ಲಿ ಇಸ್ಕೊಂಡ್ರಿ ಅಂತೆಲ್ಲ ಕೇಳಿದ್ರು. ಒಳ್ಳೆ ಮಾರ್ಕೆಟಿಂಗ್ ಪ್ರಮೋಷನ್ಸ್ ನಮ್ಮ ಕಡೆಯಿಂದನೂ ಆಗಿದೆ.
ಆಗ್ಬಿಟ್ಟಿದೆ. ಆಕ್ಚುಲಿ ಇನ್ನೊಂದು ಗೊತ್ತಾ, ಆಚೆ ಬಂದ ತಕ್ಷಣ ಎಲ್ಲರೂ ಬ್ಯಾಂಡ್ ಕೇಳ್ತಾರೆ, ಬ್ಯಾಂಡ್ ಕೊಡಿಬ್ರು ಅಂತ. ಬಟ್ ಇದು ರಕ್ಷಿತ್ ಅವ್ರು ಮಾಡಿರೋದ್ರಿಂದ ಕೊಡೋದು ಇಲ್ಲ, ಯಾಕಂದ್ರೆ ನಮ್ಗೆ ಬ್ಯಾಂಡ್ ತುಂಬಾ ಇಷ್ಟ ಆಯ್ತು. ಸಕ್ಕತ್ತಾಗಿದೆ ನೋಡಿ, ಕಾಣಿಸ್ತಿದ್ಯಾ? ಏನಾಯ್ತು? ಲೈಫ್ ಟೈಮ್ ಮೆಮೊರಿ ಸ್ಟಾಪ್ ಮಾಡಿ ಪವನ್ ಕಲ್ಯಾಣ್ ಫ್ಯಾನ್ಸ್ಗಂತೂ ಸಖತ್ ಸರ್ಪ್ರೈಸಸ್ ಎಲ್ಲ ತುಂಬಾ ಇದೆ. ಥಿಯೇಟ್ರಲ್ಲಿ ನೋಡಲೇಬೇಕು, ಎಂಜಾಯ್ ಮಾಡೇ ಮಾಡ್ತೀರಾ 100%. ಈ ಮೂವಿನ ತಪ್ಪದೆ ಥಿಯೇಟರ್ಸ್ ಅಲ್ಲಿ ಹೋಗಿ ಫ್ಯಾಮಿಲಿ ಜೊತೆ ನೋಡಿ, ಪೈರಸಿ ಆಗಿ ವಾಚ್ ಮಾಡಬೇಡಿ. ಸೊ ಈ ಮೂವಿನ ಥಿಯೇಟರ್ಸ್ ಅಲ್ಲೇ ನೋಡಿ. ಸೈನಿಂಗ್ ಆಫ್, ಲಿಟಲ್ ಥಿಂಗ್ಸ್. ಓಜಸ್ ಗಂಭೀರ. ಓಮಿ, ಓ ಮೈ ಡಿಯರ್ ಓಮಿ, ಓಮಿ, ಓ ಮೈ ಡಿಯರ್ ಓಮಿ. ಎಗರಿ ಬರ್ತು. ಸಾರಿ, ಏನ್ ಮೂವಲ್ಲಿ ಹಾಕೊಂಬಂತು ಸೆಂಟ್ರಲ್ಲಿ. ಓಕೆ, ನಾನು ಓದ್ತೀನಿ ಇದು. ಎಲ್ಲಿಂದ? ವಶಿಯೋ ವಶಿ. ವಶಿಯೋ, ರೆಕಾರ್ಡ್ ಎಲ್ಲ ಮಾಡಬೇಡ. ವಶಿಯೋ ವಶಿ ಎಸಿನೋ ವಶಿಯೋ ಕೊರಸು ನೀವಾ. ಚೆನ್ನಾಗಿದೆಲ್ಲ. ಇದು ಸ್ವಲ್ಪ ಪ್ರಾಕ್ಟೀಸ್ ಅದು ತುಬಾಸು ಸುಭಾಷ್ ಚಂದ್ರ ಬೋಸ್ ಇದೆಲ್ಲ ಆಗ ಕೆಲಸ. ಹೊಡೆದಾಕ್ಬಿಡ್ತೀಯ. ಇಲ್ಲ ಬಿಡು, ಬೇಡ, ಇದು ತುಂಬಾ ಕಾಂಪ್ಲಿಮೆಂಟ್ ಇದೆ. ಕಾಂಪ್ಲಿಮೆಂಟ್. ರೆಕಾರ್ಡ್ ಆಯ್ತಾ?